ರಾಮಸಮುದ್ರ ಕ್ರಿಸ್ತರಾಜ ಬಾಲರ ಪಟ್ಟಣ ಶಾಲೆಯಲ್ಲಿ ಗುರುವಂದನಾ ಸ್ನೇಹ ಸಮ್ಮಿಲನ. ನಗರದ ರಾಮಸಮುದ್ರ ಕ್ರಿಸ್ತರಾಜ ಬಾಲರ ಪಟ್ಟಣ ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ನಮನ. CRBPಗೆ ವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಭಾನುವಾರ ಅರ್ಥಪೂರ್ಣವಾಗಿ ನಡೆಯಿತು. 23 ವರ್ಷಗಳ ಬಳಿಕ ವಿದ್ಯಾರ್ಥಿಗಳ ಸಮಾಗಮ, ಹಳೆ ದಿನಗಳ ಮೆಲುಕು, ಶಾಲಾ ಕ್ಷಣಗಳ ಸ್ಮರಣೆಯು ಭಾವಸ್ಪರ್ಶಿ ಕ್ಷಣಗಳಿಗೆ ಸಾಕ್ಷಿಯಾಯಿತು. 2003-2004ನೇ ಸಾಲಿನ 10ನೇ ತರಗತಿಯ ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಸಂಭ್ರಮದಲ್ಲಿ ಮಿಂದೆದ್ದರು. ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಕಲಿತ ಅಂದಿನ ವಿದ್ಯಾರ್ಥಿಗಳು ಇದೀಗ ವಿವಿಧ ವೃತ್ತಿಯಲ್ಲಿ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮಗೆ ಅಕ್ಷರ ಕಲಿಸಿದ ಗುರುಗಳಿಗೆ ಗೌರವ ಸಲ್ಲಿಸಲು ಇಂದು ಸಮ್ಮಿಲನಗೊಂಡಿದ್ದರು. ವಿವಿಧ ವಿಷಯಗಳ ಶಿಕ್ಷಕರಿಗೆ ಸನ್ಮಾನಿಸಿ ಕಲಿಕಾ ಋಣ ತೀರಿಸುವ ಕೆಲಸ ಮಾಡಿದರು. ಜತೆಗೆ ಹಳೆ ವಿದ್ಯಾರ್ಥಿಗಳಿಂದ ಹರಟೆ ಹೊಡೆದು ಶಾಲಾ ಜೀವನದ ಚಟುವಟಿಕೆಗಳನ್ನು ಸ್ಮರಿಸಿ ಗುರುಗಳಿಗೆ ಗೌರವ ಸಮರ್ಪಣೆ. ನಿವೃತ್ತ ಮುಖ್ಯ ಶಿಕ್ಷಕರಾದ ಸುಜಯ್ ಕುಮಾರ್, ಸಹ ಶಿಕ್ಷಕರಾದ NS ಪುಟ್ಟೀರಪ್ಪ, RP ನಿರಂಜನ್, ನಿರ್ಮಲಾ ಮೇರಿ, ಸರ್ವಮಂಗಳ, ಎಲಿಜಬೆತ್ ಮರ್ಸಿ, ಸವಿತಾ, ನಾಗರಾಜು, ಫ್ರಾನ್ಸಿಸ್ ಬಾಬು, ನರಸಿಂಹಯ್ಯ, ಫಿಲೋಮಿನಾ, ಚಿನ್ನಯ್ಯ, ಲೂರ್ದ್ ಮೇರಿ, ನಟರಾಜು, ಜೋಸೆಫ್, ಸಿಂಥಿಯಾ, ಶಿವನಂಜಯ್ಯ, ಮೂರ್ತಿ, ಲಕ್ಷ್ಮಯ್ಯ, ಸ್ಟೆಲ್ಲಾ ಮೇರಿ, ತೆರೇಸಾ, ಪುಷ್ಪ, ಶಾಂತಿ ಮೇರಿ, ಸಿಬ್ಬಂದಿಗಳಾದ ಡ್ಯಾನಿಯಲ್, ನಾಗರಾಜು, ದೊರೆ ಅವರಿಗೆ ಗುರುವಂದನೆ ಸಲ್ಲಿಸಲಾಯಿತು. ಬ್ರದರ್ ಜಾನ್ ಪೀಟರ್, ಬ್ರದರ್ ಚಾರ್ಲ್ಸ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ನಿವೃತ್ತ ಮುಖ್ಯ ಶಿಕ್ಷಕ ಜೋಸೆಫ್ ರಾಜ್ ಮಾತನಾಡಿ, ನಮ್ಮಗಳನ್ನು ಕರೆದು ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ತುಂಬ ಸಂತಸದಾಯಕವಾಗಿದೆ. ಇದು ಗುರುಗಳ ಮೇಲೆ ವಿದ್ಯಾರ್ಥಿಗಳು ಇಟ್ಟಿರುವ ಪ್ರೀತಿ, ವಿಶ್ವಾಸ, ಗೌರವ, ಬಾಂಧವ್ಯವಾಗಿದೆ. ಒಂದು ಸಂದರ್ಭದಲ್ಲಿ ನಾವು ನಿಮಗೆ ಗುರುಗಳಾಗಿ ಹಿತವಚನ ಹೇಳುತ್ತಿದ್ದೆವು, ಮಾನವೀಯ ಮೌಲ್ಯಗಳನ್ನು ನಿಮಗೆ ಬೋಧನೆ ಮಾಡಿದ್ದೆವು. ಆ ಮಾನವೀಯ ಮೌಲ್ಯಗಳ ಜೊತೆಯಲ್ಲಿ ನೀವು ನಿಮ್ಮ ಬದುಕನ್ನು ಸಾಗಿಸುತ್ತಿದ್ದೀರಿ. ನಿಜವಾಗಲೂ ಇದು ಬಹಳ ಸಂತಸದಾಯಕವಾದದ್ದು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ನಿಮಗೆ, ನಿಮ್ಮ ಕುಟುಂಬಕ್ಕೂ ದಯಪಾಲಿಸಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಿಸಲಿ ಎಂದು ಆಶಿಸಿದರು. ನಿವೃತ್ತ ಮುಖ್ಯ ಶಿಕ್ಷಕ ಸುಜಯ್ ಕುಮಾರ್, RP ನಿರಂಜನ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಒಮ್ಮ ನಂಜುಂಡನಾಯಕ, ಚಾಮರಾಜನಗರ. Thereafter, I'll speak something. Everyone wants to be or to live long, but no one wants to be old. Dear teachers and dearly beloved, I will not call anymore as ex-students or something, because you are much greater than all of us. So therefore, dear teachers or honorable teachers. Now today is a great day for each one of you as gathered here. At the beginning, as I said, all want to live long, but don't want to be old. For ladies, you call me Miss or Madam. Yes, you are right. And gents, they don't want to be called Sir. One of the reasons I would just say, of course, it is applicable to everyone, including myself. The real meaning of Sir, or the full form of a Sir, S stands for serve, I as I, and R for remain. So Sir means serve as I remain. This is how the Britishers have taught us, or we learned. So in America or any other country,
usually people they don't call sir. They call Mr. So and so. They don't call anymore as a sir. In India, practically for every second person we call as a sir. One of the reasons is that we want to get that favor from them, not because they are the school teachers or something. So they want to call, sir, I want to be this and that. ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಶಶಿಕಲಾ. ಥ್ಯಾಂಕ್ ಯು. ನಿಮಗೆ ಮಾತ್ರ ಅಲ್ಲ, ನಮಗೂ ಕೂಡ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮನ್ನೆಲ್ಲ ಒಂದುಗೂಡೋದಕ್ಕೆ ಅವಕಾಶ ಮಾಡಿಕೊಟ್ಟವರೇ ನೀವು. ನಾವು ಬೇರೆ ಬೇರೆ ಕಡೆಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ಒಂದು ಸಂದರ್ಭದಲ್ಲಿ ಶಾಲೆಯ ಆವರಣದಲ್ಲೇ ನಾವು ನಮ್ಮ ವೃತ್ತಿಯನ್ನು ಕೈಗೊಂಡು ಕೆಲಸ ಮಾಡ್ತಾ ಇದ್ವಿ. ಆದರೆ ಈಗ ನಿವೃತ್ತರಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮ್ಮನ್ನೆಲ್ಲ ಒಂದುಗೂಡಿಸಿ ನಮ್ಮ ಪರಿಚಯವನ್ನು ಕೂಡ ನೀವು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನೀವು ಮಾಡ್ತಾ ಇರುವಂಥ ಈ ಗುರುವಂದನಾ ಕಾರ್ಯಕ್ರಮ 14ನೇ ಗುರುವಂದನಾ ಕಾರ್ಯಕ್ರಮ. 14ನೇ ಗುರುವಂದನಾ ಕಾರ್ಯಕ್ರಮ. ಈ 14 ಗುರುವಂದನಾ ಕಾರ್ಯಕ್ರಮಗಳಲ್ಲೂ ಮಾತಾಡಿ ಹಿತವಚನಗಳನ್ನು ಹೇಳಿ ಮಾತಾಡೋದಕ್ಕೆ ಏನು ಸರ್ಕು ಉಳಿದಿಲ್ಲ. ಅದಕ್ಕಾಗಿ ಕೆಲವೇ 2 ನಿಮಿಷಗಳಲ್ಲಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. 2003-4ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳಾದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದು ಈ ಸಮಾರಂಭವನ್ನು ಆಯೋಜಿಸಿ ಗುರುವಂದನಾ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿರೋದು ತುಂಬ ಸಂತೋಷದಾಯಕ. ಇದು ಗುರುಗಳ ಮೇಲೆ ನೀವು ಇಟ್ಟಿರುವಂಥ ಪ್ರೀತಿ, ವಿಶ್ವಾಸ, ಗೌರವ, ಬಾಂಧವ್ಯ. ನೋಡಿ, ನಿಮ್ಮ ಬಾಂಧವ್ಯ ಹೇಗಿದೆ ಈಗ. ಒಂದು ಸಂದರ್ಭದಲ್ಲಿ ನಾವು ಗುರುಗಳಾಗಿ ನಿಮಗೆ ಹಿತದ ವಚನಗಳನ್ನು ಹೇಳ್ತಾ ಇದ್ವಿ. ಮಾನವೀಯ ಮೌಲ್ಯಗಳನ್ನು ನಿಮಗೆ ಬೋಧನೆ ಮಾಡಿದ್ವಿ. ಆ ಮಾನವೀಯ ಮೌಲ್ಯಗಳ ಜೊತೆಯಲ್ಲಿಯೇ ನೀವು ನಿಮ್ಮ ಬದುಕನ್ನು ಸಾಗಿಸ್ತಾ ಇದ್ದೀರಿ. ನಿಜವಾಗ್ಲೂ ಇದು ಬಹಳ ಸಂತೋಷದಾಯಕವಾದಂತಹದ್ದು. ನೀವು ಗುರುಗಳ ಮೇಲೆ ಇಟ್ಟಿರುವಂಥ ಪ್ರೀತಿ, ವಿಶ್ವಾಸ, ಗೌರವ ಭಾವನೆ ಈ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮನ್ನು ಸನ್ಮಾನ ಮಾಡಲಿರುವಂಥ ನಿಮಗೆ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದಯಾಮಯ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ನಿಮಗೂ ನಿಮ್ಮ ಕುಟುಂಬಕ್ಕೂ ದಯಪಾಲಿಸಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂಥೇಳಿ ಹಾರೈಸುತ್ತಾ ನನ್ನ ಈ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದ. ಗೌರವ, ಅಭಿಮಾನ ನಿಮ್ಮಲ್ಲಿದೆ. ನಾವು ಅವತ್ತು ನಾನು ಹೊಡೆದಿರೋ ಏಟಿಗೆ ನೀವು ನಾನು ನೋಡಂಗೇ ಇಲ್ಲ. ನಾನು ಆದರೆ ಅದನ್ನು ಅರ್ಥ ಮಾಡಿಕೊಂಡಿದ್ದೆ, ಅರ್ಥೈಸಿಕೊಂಡ್ರಿ, ಜೀವನಕ್ಕೆ ತಕೊಂಡ್ರಿ, ಅಭ್ಯಾಸ ಮಾಡಿದ್ರಿ, ಓದಿದ್ರಿ, ಲೆಕ್ಚರ್ಗಳು ಬೇರೆ ಬೇರೆ ನಿಮ್ಮ ಉದ್ಯೋಗಗಳಲ್ಲಿದ್ದೀರಿ. ಸ್ವಯಂ ಉದ್ಯೋಗದಲ್ಲಿಯೂ ಒಂದು ಛಾಪು ಮೂಡಿಸಿದ್ದಾರೆ ನಮ್ಮ ಬಾಲಾರ್ಪಟ್ಟಣದ ವಿದ್ಯಾರ್ಥಿಗಳು. ಬೇರೆ ವಿದ್ಯಾರ್ಥಿಗಳಿಗೂ ನಮ್ಮ ಬಾಲಾರ್ಪಟ್ಟಣ ವಿದ್ಯಾರ್ಥಿಗಳು ಒಂದು ವಿಶಿಷ್ಟತೆ ಇದೆ. ಏನು ಅಂದ್ರೆ ಅವರಿರುವ ಕ್ಷೇತ್ರದಲ್ಲಿ, ಅವಳು ಹೇಳಿದ ಕಾಂಗ್ರೆಸ್ನ ರಾಜಕೀಯದಲ್ಲಿದ್ದಾಳೆ, ಬಹಳ ದೊಡ್ಡ. ನೀವಿರುವ ಕ್ಷೇತ್ರದಲ್ಲಿ ಛಾಪು ಮೂಡಿಸಿದಿರಿ, ಅತಿ ಸಂತೋಷ ಅನಿಸ್ತು. ನಾನು ಯಾವಾಗಲೂ ನೀತಿ ಪಾಠ ಹೇಳ್ತಾ ಇದ್ದೆ. ಈಗಲೂ ಒಂದು ನೀತಿ ಪಾಠ ಹೇಳ್ಬಿಟ್ಟು ಮಾತು ಮುಗಿಸ್ತೇನೆ.
ಜಾಸ್ತಿ ಮುಂದಕ್ಕೆ ಇದು ಮಾಡುವುದಿಲ್ಲ. ಕ್ಷಮೆಯ ಕುರಿತಾಗಿ ನಿಮಗೆ ಒಂದು ನಾವು ನೀವು ಮನುಷ್ಯರಾಗಿದ್ದೇವೆ. ನಮ್ಮ ಜೀವನಗಳಲ್ಲಿ ತಪ್ಪುಗಳು ಎಸಗುವುದು ಸಹಜ. ನಮಗೆ ತಪ್ಪು ಮಾಡುವವರು ಇದ್ದಾರೆ. ಎರಡು ರೀತಿ, ನಾವು ತಪ್ಪು ಮಾಡ್ತೇವೆ, ನಮಗೂ ತಪ್ಪು ಮಾಡುವವರು ಇದ್ದಾರೆ. ಕ್ಷಮೆ ಅನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಇದ್ದರೆ ಆ ತಪ್ಪುಗಳೆಲ್ಲ ಮರೆಯಾಗ್ತದೆ. ಅವಳು ಯಾರು ವಂದನ ಮೇರಿ ಓದಲು ಇಲ್ಲಿ ಪ್ರೀತಿಯ ಕುರಿತಾಗಿ ಬಹಳ ಶ್ರೇಷ್ಠ ಸ್ಟೇಟ್ಮೆಂಟ್. ನೀವು ಅದನ್ನ ನೀವು ಒಂದು ಕಾಪಿ ತಗೊಂಡ್ರೆ ಒಳ್ಳೆಯದು. ನೀವು ಎಲ್ಲವನ್ನ ಸಹಿಸ್ತದೆ, ಎಲ್ಲವನ್ನು ಒಪ್ಪಿಕೊಳ್ತದೆ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಎಲ್ಲವನ್ನ ಚಿಂತಿಸ್ತದೆ, ಪ್ರೀತಿಸ್ತದೆ. ಪ್ರೀತಿಯ ವಿಶೇಷತೆ ಅದು. ನಾನು ನಿಮ್ಮನ್ನ ಶಿಕ್ಷೆ ಮಾಡ್ತಾ ಇದ್ದೆ ಯಾವುದರಿಂದ? ಪ್ರೀತಿಯಿಂದ. ನಿಮ್ಮ ಮೇಲೇನು ದ್ವೇಷಕ್ಕಲ್ಲ. ದ್ವೇಷ ಮಾಡಿ ಏನು ನನಗಿಲ್ಲ, ನಾನು ಹೊಡೆದು ನನಗೇನು ದುಡ್ಡು 500 ರೂಪಾಯಿ ಬರ್ತಿರ್ಲಿಲ್ಲ. ಆ ವಿದ್ಯಾರ್ಥಿ ಒಳ್ಳೆಯ ಗುಣ ತಗೊಳ್ಬೇಕು. ನಾನು ಮುಖ್ಯವಾಗಿ ಹೇಳ್ಕೊಡ್ತಿದ್ದೆ ಕ್ಯಾರೆಕ್ಟರ್ಗೆ, ನಿಮಗೆ ಕೊಡ್ತಿದ್ದು. ಗುಣ ನಡತೆ ವ್ಯತ್ಯಾಸ ಆಗಿದಾಗಲೇ ಸರಿ ಕೊಡ್ತಾ ಇದ್ದೆ.